ದುಡ್ಡಿಗಾಗಿ ಜನರು ಎಂಥ ಕೆಲಸ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಹಾಗಾದ್ರೆ ಆ ಖತರ್ನಾಕ್ ಕಳ್ಳ ಮಾಡಿದ್ದಾದ್ರೂ ಏನು? ಆ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೈಟೆಕ್ ಗನ್ ಹಿಡಿದು ಕಳ್ಳತನಕ್ಕಿಳಿದ್ನ ಖದೀಮ. ಪಬ್ನಲ್ಲಿದ್ದ ಸೆಕ್ಯೂರಿಟಿಗೆ ಗನ್ ತೋರಿಸಿ ಕಳ್ಳತನ. 50,000 ರೂಪಾಯಿ ಎಗರಿಸಿ ಆರೋಪಿ ಪರಾರಿ. ಇಲ್ಲಿ ನೋಡಿ, ಕೈಯಲ್ಲಿ ಬಂದೂಕುಗಳನ್ನ ಹಿಡಿದು ಸಾಲು ಸಾಲಾಗಿ ಬರ್ತಿರೋ ಡಿ ಸ್ಕ್ವಾಡ್ ಟೀಮ್. ಪಬ್ ಸುತ್ತಲೂ ಸರ್ಪಗಾವಲಿನಂತೆ ನಿಂತಿರುವ ಪೊಲೀಸ್ ಸಿಬ್ಬಂದಿ. ಆತಂಕದಿಂದ ನೋಡುತ್ತಾ ನಿಂತಿರುವ ಜನರು. ಸುಮಾರು 4 ಗಂಟೆಗಳ ಕಾಲ ತಪಾಸಣೆ ಮಾಡಿದ ಪೊಲೀಸರು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಮಲ್ಲೇಶ್ವರಂನ ಪಬ್ ಒಂದರಲ್ಲಿ. ಇಂದು ಬೆಳಗ್ಗೆ ಸುಮಾರು 4 ಗಂಟೆ ಸಮಯದಲ್ಲಿ ಜಿಯೋಮೆಟ್ರಿ ಪಬ್ನ ಸೆಕ್ಯೂರಿಟಿ ಗಾರ್ಡ್ 112ಕ್ಕೆ ಕರೆ ಮಾಡಿ ಯಾರೋ ಅನಾಮಿಕ ವ್ಯಕ್ತಿಯೊಬ್ಬ ಕೈಯಲ್ಲಿ ಗನ್ ಹಿಡಿದುಕೊಂಡು ಬಂದು ಬೆದರಿಸಿದ್ದಾನೆ, ಕಾಪಾಡಿ ಎಂದು ಕರೆ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಪೊಲೀಸರು ಇಡೀ ಪಬ್ ಅನ್ನ ಸುತ್ತುವರೆದು ಪರಿಶೀಲನೆಯನ್ನ ನಡೆಸಿದ್ರು. ಹೆಚ್ಚುವರಿಯಾಗಿ ಡಿ ಸ್ಕ್ವಾಡ್ ಟೀಮ್ ಕೂಡ ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಬಂದಿದ್ರು. ಇಡೀ ಪಬ್ ಒಳಗಡೆ ಪರಿಶೀಲನೆಯನ್ನ ನಡೆಸಿದ್ರು. ಯಾವುದೇ ವ್ಯಕ್ತಿ ಕೂಡ ಒಳಗಡೆ ಕಂಡು ಬರಲಿಲ್ಲ. ಚಾಲಾಕಿ ಕಳ್ಳ ಪಬ್ಗಳಲ್ಲಿನ ಎಲ್ಲ ಸಿಸಿಟಿವಿ ಲೈಟ್ ಆಫ್ ಮಾಡಿ ಕಳ್ಳತನ ಮಾಡಿದ್ದಾನೆ. ಕ್ಯಾಶ್ ಕೌಂಟರ್ ಒಡೆದು 50,000 ಹಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಪೊಲೀಸರು ಜಾಮಿಟ್ರಿ ಪಬ್ನಲ್ಲಿ ಸತತ 6 ಗಂಟೆ ಪರಿಶೀಲಿಸಿದ್ರು. ಪಿಸ್ತೂಲ್ ಹಿಡಿದು ಬಂದಿದ್ದ ಎಂದು ಪಬ್ ಸಿಬ್ಬಂದಿ ಹೇಳಿದ್ರು. ಈ ಬಗ್ಗೆ ತನಿಖೆ ನಡೆಸುತ್ತೇವೆ, ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ತಿಳಿಸಿದ್ರು. ಇವತ್ತು ಬೆಳಿಗ್ಗೆ ಸುಮಾರು 4 ಗಂಟೆ 3 ನಿಮಿಷಕ್ಕೆ ಜಿಯೋಮೆಟ್ರಿ ಬ್ರೂವರಿ ಆ್ಯಂಡ್ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ನಮ್ಮ 112 ಕರೆ ಕೊಟ್ಟರು. ಅವ್ರ ಪ್ರಕಾರ ಯಾರೋ ಮಾಸ್ಕ್ ಪರ್ಸನ್ ಕೈಗೆ ಗ್ಲೌಸ್ ಹಾಕಿ, ಮಾಸ್ಕ್ ಹಾಕಿ, ಹುಡಿ ಹಾಕಿ, ಬ್ಲ್ಯಾಕ್ ಡ್ರೆಸ್ನಲ್ಲಿ ಬ್ಯಾಕ್ ಡೋರ್ ಬ್ರೇಕ್ ಮಾಡಿಬಿಟ್ಟು ಓಪನ್ ಆದರು. ಒಳಗೆ ಹೋದ ನಂತರ ಲೈಟ್ ಆನ್ ಮಾಡಿಬಿಟ್ಟು ಡ್ರಾರಿಂದ ಮ್ಯಾನೇಜರ್ ಡ್ರಾರಿಂದ ಕಳ್ತನ ಕೂಡ ಮಾಡಿದ್ದಾರೆ. ಈ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜೊತೆಗೆ ಚೆಕಿಂಗ್ ಮಾಡುವಾಗ ಅವರಿಗೆ ವೆಪನ್ ತೋರಿಸಿದ್ದಾರೆ ಅಂತ ಅವ್ರ ಹೇಳಿಕೆ. ಆ ಪ್ರಕಾರ ಇಮಿಡಿಯೇಟ್ಲಿ ನೈಟ್ ರೌಂಡ್ ಆಫೀಸರ್ ಮತ್ತು ನಿಯರೆಸ್ಟ್ ಹೊಯ್ಸಲ ಬಂದು ಹೋಗಿ ಅಟೆಂಡ್ ಮಾಡಿದ್ದಾರೆ. ಏರಿಯಾ ಸ್ಯಾನಿಟೈಸ್ ಮಾಡಿದ್ದಾರೆ. ಯಾವುದೇ ವ್ಯಕ್ತಿ ಒಳಗಡೆ ಇಲ್ಲ ಎಂಬುದು ಖಾತ್ರಿಯಾಗುತ್ತಿದ್ದಂತೆ ಪೊಲೀಸರು ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ತನಿಖೆ ನಡೆಸಲಾಗುತ್ತಿದೆ. ನೇತ್ರಾವತಿ ದೊಡ್ಡಮನಿ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.